ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ಆಲೂಗಡ್ಡೆ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದೆ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಈ ಸಿಪ್ಪೆ ಬಿಸಾಡೋ ಬದಲು ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ. ನೋಡಿ, ಇದು ಆಲೂಗಡ್ಡೆ ಸಿಪ್ಪೆ ಅನ್ನೋದೇನೆ ಯಾರಿಗೂ ಸಹ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ನೋಡಿ, ಆಲೂಗಡ್ಡೆ ಸಿಪ್ಪೆದು ಸ್ನ್ಯಾಕ್ಸ ರೆಡಿಯಾಗಿದೆ ಫ್ರೆಂಡ್ಸ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೆ. ನೋಡಿ, ಬೆಳಗ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಅಕ್ಕಿದು ಸೆಟ್ ದೋಸೆ ಅಂದರೆ ಇದರಲ್ಲಿ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಎಲ್ಲ ಹಾಕಿದ್ದೀನಿ. ಇದರಲ್ಲೇ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಈಜಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಬಣ್ಣ ದೋಸೆ ಥರ ಸೂಪರಾಗಿ ಬರ್ತಾವೆ ಫ್ರೆಂಡ್ಸ. ಇಲ್ಲಿ ಚಹಾ ಕೂಡ ರೆಡಿ ಇದೆ. ಯಜಮಾನ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ನೋಡಿ, ಮಂಗಳಾರತಿಗೆ ಹೋಗಿದ್ರಿ? ಮಂಗಳಾರತಿಗೆ ಹೋಗಿದ್ರಿಂದ ನೋಡಿ, ಹೂವು, ಗಂಧ ಎಲ್ಲ ತಂದಿದ್ದಾರೆ. ಕೊತ್ತಂಬರಿ ಸೊಪ್ಪು ಇದನ್ನು ತೆಗೆದಿಡ್ತೀನಿ, ತೊಗೊಂಡಿದ್ದೆ ಹಾಕಬೇಕಂತೇಳಿ. ಈಗ ಶ್ರೇಯ ನಿನ್ನೆ ಇದನ್ನು ತಿಂದು ಸ್ವಲ್ಪ ಆಕೆಗೆ ಓದ್ತಾ ಕೂತಿದ್ದಾಳೆ. ಇವತ್ತೇನು ಎಕ್ಸಾಮ್ ಇಲ್ಲ, ಅದಕ್ಕಾಗಿ ಈಗ ಯಜಮಾನ್ರಿಗೆ ಬಿಸಿ ಬಿಸಿ ಹಾಕಿ ಕೊಡ್ತಾಯಿದ್ದೀನಿ ದೋಸೆ. ನೀರು ಕೂಡ ಬಂದಿದೆ ಫ್ರೆಂಡ್ಸ್. ಇವತ್ತೇನೋ ನೀರು ಬಿಟ್ಟಿದ್ದಾರೆ ಪುಣ್ಯಕ್ಕೆ. ನೋಡಿ, ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ. ಹಿಟ್ಟು ಸಹ ಅಷ್ಟು ಚೆನ್ನಾಗಿಯೇ ಉಬ್ಬಿರುತ್ತೆ. ನೋಡಿ, ಈಗ ಇನ್ನೊಂದು ದೋಸೆನ ಹಾಕ್ತೇನೆ. ಸ್ವಲ್ಪ ಕೆಳಗೆ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ತೇನೆ, ಜಾಸ್ತಿ ಏನು ಹಾಕಲ್ಲ ನಾನು. ಈ ಥರ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಒಂದೇ ಕೈಲಿ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ, ಇಷ್ಟು ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ನೋಡಿ, ಈಗ ದೋಸೆ ರೆಡಿ ಆಗುತ್ತೆ. ಈಗ ಇದನ್ನು ನಾನು ಕಾಯಿ ಚಟ್ನಿ ಆಗಲಿ ಏನೂ ಮಾಡಿಲ್ಲ ಫ್ರೆಂಡ್ಸ. ಹಾಗೆ ಯಜಮಾನ್ರಿಗೆ ಕೊಡ್ತೀನಿ. ನೋಡಿ ನೋಡಿ, ಇಲ್ಲಿ ಯಜಮಾನ್ರು ತಿಂಡಿ ತಿನ್ನೋಕೊತ್ತಾರೆ. ಈಗ ತೋರ್ ಚಟ್ನಿದು ಏನೂ ಮಾಡಿಲ್ಲರಿ. ಸಾಂಬಾರು ಎತ್ತು ಕೊಡ್ಲೇನ್ರಿ? ಬೇಡ, ಸುಡ್ತಾ ಪ್ಯಾನ್ ಹಾಕ್ತೀನಲ್ಲ, ಪ್ಯಾನ್ ಹಾಕ್ತೀನಿ. ಸರಿ, ತಿನ್ನಲಿ ಫ್ರೆಂಡ್ಸ್. ಈಗ ನಾನು ಇದೊಂದು ಹಾಕಿ ಕೊಡ್ತೀನಿ ಅವರಿಗೆ. ನೋಡಿ, ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು 3 ಆಲೂಗಡ್ಡೆ ಕ್ಲೀನ್ ಮಾಡಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಟಿದ್ದೇನೆ. ಈಗ ಇದನ್ನು ಒಂದೊಂದೇ ನಾನು ಸಿಪ್ಪೆ ತಗೋತೀನಿ. ಈ ಸಿಪ್ಪೆದಿಂದನೇ ನಾನೀಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ಸಿಪ್ಪೆಗಳನ್ನು ನಾವು ಈ ಥರ ಸಿಪ್ಪೆ ತೆಗಿತೀವಲ್ಲ, ನಾನು ಈ ಸಿಪ್ಪೆನ ಬಿಸಾಕಲ್ಲ. ಈ ಸಿಪ್ಪೆದಿಂದನೇ ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಈ ಸಿಪ್ಪೆಗಳು ನಾವು ಬೇಡ. ಹಾಗಾಗಿ ಇದು ಆಲೂಗಡ್ಡೆಯಿಂದ ನಾನು ಏನು ಮಾಡಲ್ಲ, ಆಲೂಗಡ್ಡೆ ಎತ್ತಿಟ್ಕೋತೀನಿ ಫ್ರೆಂಡ್ಸ. ಈ ಸಿಪ್ಪೆಯಿಂದನೇ ನಾನೀಗ ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀನಿ. ಇದು ಸಿಪ್ಪೆ ಎಲ್ಲ ಇದರಿಂದ ನೀಟಾಗಿ ಆಲೂಗಡ್ಡೆಯಿಂದ ತಕ್ಕೊಂಬಿಡ್ತೀನಿ. ನೋಡಿ, ಚೆನ್ನಾಗಿ ಈ ಥರ ನಿಮಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ಉದ್ದವಾಗಿ ತೆಗೀರಿ. ತೆಗಿಯುವಾಗ ಒಂದೊಂದು ಕಡೆ ಸೈಡಿಗೆ ಬರುತ್ತೆ, ಇಲ್ಲ ಅಂತಲ್ಲ. ಉದ್ದ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅಷ್ಟೇ. ಈ ಥರ ಈಗ ನಾನು 3 ಆಲೂಗಡ್ಡೆದು ನೀಟಾಗಿ ಬಿಡಿಸ್ಕೊಂಡಿಟ್ಕೋತೇನೆ. ನೋಡಿ, ಇಲ್ಲಿ ಸಿಪ್ಪೆಗಳನ್ನು ಈ ಥರ ಎಲ್ಲ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಲೂಗಡ್ಡೆ ನಿಮಗೆ ಅದಕ್ಕಾದ್ರೂ ಯೂಸ್ ಆಗುತ್ತೆ. ನಾನೀಗ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಆಲ್ರೆಡಿ. ಇಲ್ಲಿ ಸಿಪ್ಪೆಗಳನ್ನು ಒಂದೊಂದಾಗಿ ಬಿಡಿಸಿ ಹಾಕೋತಾ ಹೋಗ್ತೇನೆ. ಎಲ್ಲ ಒಟ್ಟಿಗೆ ಹಾಕಿದರೆ ಅಂಟ್ಕೋತವೆ, ಒಂದೊಂದು ಹಾಕಿ ಈ ಥರ. ನೋಡಿ, ಇವು ಒಂಥರ ಟೇಸ್ಟಿಯಾಗಿರುವಂಥ ಕುರ್ಕುರ್ ತಿಂಡಿನೇ ಆಗ್ತದೆ ಫ್ರೆಂಡ್ಸ. ನೋಡಿ ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ಇರ್ತದಲ್ಲ, ಇದು ಗರಿ ಗರಿ ಆಗೋವರೆಗೆ ನಮಗೆ ಫ್ರೈ ಮಾಡಬೇಕಾಗತ್ತೆ. ಯಾರಾದರೂ ನೀವು ಆಲೂಗಡ್ಡೆ ಸಿಪ್ಪೆ ಬಿಸಾಡಬೇಡಿ, ಕ್ಲೀನ್ ಮಾಡಿ ತೊಳ್ಕೊಳ್ಳಿ, ಮಣ್ಣೆಲ್ಲ ಇರುತ್ತೆ. ಒಂದು 5 ರಿಂದ 10 ನಿಮಿಷಗಳ ಕಾಲ ಆಲೂಗಡ್ಡೆಯನ್ನು ನೆನೆ ಇಟ್ಕೊಳ್ಳಿ ನೀರಲ್ಲಿ. ಅದು ಮಣ್ಣೆಲ್ಲ ಬಿಡುತ್ತೆ. ನಾನು ಹಾಗೆ ಮಾಡಿದ್ದು. ನೋಡಿ, ಕ್ಲೀನ್ ಮಾಡಿ ತೊಳೆದು ಈ ಥರ ಈಗ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ. ಮತ್ತು
ಆಲೂಗಡ್ಡೆ ಸಿಪ್ಪೆ ಆಲ್ಮೋಸ್ಟ್ ನಾವು ಎಲ್ಲರೂ ಬಿಸಾಕ್ತೀವಿ, ಬಿಸಾಕ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಇನ್ನೂ ಫ್ರೈ ಆಗಬೇಕು, ಗರಿ ಗರಿಯಾಗಿ ಬರಬೇಕು ನಮಗೆ ನೋಡಿ. ಈಗ ರೆಡಿಯಾಗಿದೆ ಫ್ರೆಂಡ್ಸ್, ಇದನ್ನ ತಕ್ಕೊಂಡ್ಬಿಡ್ತೇನೆ ನಾನು ನೋಡಿ. ಗರಿ ಗರಿಯಾಗಿರುವಂಥ ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ, ಸ್ವಲ್ಪ ಎಣ್ಣೆ ಎಲ್ಲ ಬರುತ್ತಲ್ಲ ಅದಕ್ಕಾಗಿ ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೋತೀನಿ ಇದೆಲ್ಲವನ್ನು. ಈಗ ತುಂಬ ಟೇಸ್ಟಿಯಾಗಿರುವಂಥ ಚಿಪ್ಸ್ ಈಗ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಸೈಡ್ ಎತ್ತಿಟ್ಕೋತೀನಿ ಫ್ರೆಂಡ್ಸ್ ಇದನ್ನ. ಈಗ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೇನೆ, ಪ್ಲೇಟಿಗೆ ನಾನು ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ. ಹಾಗೆ ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಸ್ವಲ್ಪ ಡ್ರೈ ಮ್ಯಾಂಗೋ, ಇದು ಡ್ರೈ ಮ್ಯಾಂಗೋ ಪೌಡರ್ ಹಾಕಿದ್ದೇನೆ ನೋಡಿ. ಸ್ವಲ್ಪ ಉಪ್ಪು, ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ. ಇದು ಕೈಯಿಂದನೇ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಮಸ್ತಾಗಿರುತ್ತೆ ನೋಡಿ. ಈ ಥರ ಈಗ ನೋಡಿ ಫ್ರೆಂಡ್ಸ್, ಈಗೇನು ಮಿಕ್ಸ್ ಮಾಡಿದ್ದೆಲ್ಲ ಇದ್ರ ಮೇಲೆ ಹಾಕ್ಕೊಳ್ಳಿ, ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್, ಆಲೂಗಡ್ಡೆ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದೆ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಈ ಸಿಪ್ಪೆ ಬಿಸಾಡೋ ಬದಲು ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ. ಇದು ಆಲೂಗಡ್ಡೆ ಸಿಪ್ಪೆ ಅನ್ನೋದೇನೆ ಯಾರಿಗೂ ಸಹ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನೋಡಿ. ಆಲೂಗಡ್ಡೆ ಸಿಪ್ಪೆದು ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ನೋಡಿ ಈಗ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟೆ, ಮಧ್ಯಾಹ್ನ ಅಡುಗೆ ಅಂತೂ ಏನೂ ಮಾಡಲಿಲ್ಲ, ಅದೇ ದೋಸೆ ಹಿಟ್ಟಿತ್ತು, ಅದೇ ಅಡುಗೆ ಅಷ್ಟೇ ಇತ್ತು, ಊಟ ಮಾಡಿದ್ವಿ. ಸ್ವಲ್ಪ ಬೇಜಾರು ಕೂಡ ಆಯಿತು ಇವತ್ತು. ಯಾಕೆ ಬೇಜಾರಾಯಿತು ಅಂದರೆ ಸ್ವಲ್ಪ ಕೆಲಸಕ್ಕೆ ಹೋಗ್ತಿದ್ನಲ್ಲ ನಾನು, ಅಲ್ಲಿ ಸ್ವಲ್ಪ ಬೇಜಾರಾಯಿತು. ಈಗ ಒಂದು 2 ವಾರದಿಂದ ಸ್ವಲ್ಪ ಇದು ಇತ್ತು, ಕೆಲಸದವ್ರಿಗೆ ಅಷ್ಟೊಂದು ಕಿಮ್ಮತ್ತಿಲ್ಲ ರೀ. ಈಗ ನಿಯತ್ತಾಗಿ ಕೆಲಸ ಮಾಡಬಾರ್ದು ನೋಡಿ, ಹಾಗಾಗಿ ನಾನು ಇವತ್ತು ಕೆಲಸ ಬಿಟ್ಟು ಬಂದೆ, ಬೇಡ ಅಂತೇಳಿ ನಮ್ಮ ಮನೆಯವ್ರು ಕೂಡ ಅಂದರು, ಈ ಥರ ಮಾಡೋಕ್ಕಿಂತ ಸುಮ್ಮನೆ ಬಿಟ್ಬಿಡು ಬೇಡ ಅಂತಂದು ಬಿಟ್ಟಿದ್ದೇನೆ. ಕೆಲಸ ಹೋಗಿಲ್ಲ, ನಾಳೆಯಿಂದ ಹೋಗಲ್ಲ, ಬೇರೆ ಎಲ್ಲಾದರೂ ಇದ್ದರೆ ಹೋಗ್ತೇನೆ, ಅಲ್ಲಿ ಅಂತ ಹೋಗಲ್ಲ. ಅದಕ್ಕಾಗಿ ಬಂದು ಸ್ನಾನ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ, ಇಲ್ಲೇ ಮಲ್ಕೊಂಡಿದ್ದೆ ನೋಡಿ. ಈಗ ಇಷ್ಟೋ ತನಕ ಇಲ್ಲೇ ಚೆನ್ನಾಗಿ ಗಾಳಿ ಬರ್ತಾಯಿತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿದೆ, ಇಲ್ಲೇ ಕೂತಿದ್ದೇನೆ. ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಇಲ್ಲಿ ನಮ್ಮದು ಗಾರ್ಡನ್ ಗಲೀಜಾಗಿದೆಯಲ್ಲ, ಇಲ್ಲಿ ಹುಲ್ಲೆಲ್ಲ ಬಂದಿದೆ, ಮತ್ತು ಇಲ್ಲಿ ನೀರು ಹಾಕ್ತೀವಲ್ಲ ಹೂವಿನ ಗಿಡಗಳಿಗೆ, ಅಲ್ಲಿ ಹಾವೆಲ್ಲ ಬರ್ತಾಯಿದೆ, ಕಪ್ಪೆ ಉಂಟು, ಚಿಕ್ಕ ಚಿಕ್ಕ ಮರಿಗಳು, ಕಪ್ಪೆ ಹಿಡಿಲಿಕ್ಕೆ ಅಂತೇಳಿ ಹಾವು ತುಂಬ ಬರ್ತಾಯಿದೆ. ಅದಕ್ಕೆ ಅದೊಂದು ಸ್ವಲ್ಪ ಹುಲ್ಲು ತೆಗಿಬೇಕಂತೇಳಿ ಇನ್ನು ಹುಲ್ಲು ತೆಗಿತೀನಿ ಫ್ರೆಂಡ್ಸ. ಯಾಕೆ ಕೆಲಸದ ವಿಚಾರ ಇಷ್ಟು ದಿನ ನಿಮ್ಮ ಮುಂದೆ ಹೇಳಿಲ್ಲ ಅಂದರೆ, ನಾನು ಹೋಗ್ತೇನೆ ಇರ್ತೀನಿ, ನಮಗೆ ಹೋಗೋದೇ ಬೇರೆ ದಾರಿನೇ ಇಲ್ಲ, ಹೋಗಲೇಬೇಕು, ಕೆಲಸ ಹೋಗಲೇಬೇಕು. ಅದಕ್ಕಾಗಿ ಮತ್ತೆ ಎಂತ ಮಾಡೋದು, ಇದು ಯೂಟ್ಯೂಬ್ ಏನಾದರೂ ಆಗುತ್ತೆ ಅಂತ ಮಾಡಿದೆ, ಇದು ಆಗಲಿಲ್ಲಲ್ಲ, ಇದು ಸರಿಯಾಗಿ ಆಗ್ತಾಯಿಲ್ಲ. ಅದಕ್ಕಾಗಿ ಸುಮ್ಮನೆ ಕೆಲಸದ ಮುಂಚೆನೂ ಹೋಗ್ತಿದ್ದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೇ ಒಂದು 5-6 ತಿಂಗಳು ಹೋದೆ, ಆಮೇಲೆ ಬಿಟ್ಟೆ ನಾನು. 2 ಚಾನಲ್ ಐತಲ್ಲ, 2 ಚಾನಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ಲಿಕ್ಕೈತಿ, ಎಡಿಟಿಂಗು ಇದು ಅಂಥೇಳಿ. ಈಗ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಯೂಟ್ಯೂಬ್ ಕಡೆ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಿಮಗೆ ನನ್ನ ಚಾನಲ್ ಬಗ್ಗೆ ಗೊತ್ತೇ ಇದೆ ಫ್ರೆಂಡ್ಸ್, ಅದಕ್ಕಾಗಿ ನನಗೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಯಾಕೆ ಒಂದು ಪ್ರಾಬ್ಲಮ್ಮು ಇದು ಇಲ್ಲ, ಏನು ಮಾಡೋದು ಹೇಳಿ. ಅದಕ್ಕಾಗಿ ಬೇಡ ಅಂಥೇಳಿ ಮತ್ತೆ ನಾನು ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸನೇ ಮಾಡ್ತಿದ್ದೆ. ಮನೆ ಕೆಲಸ ಅಂದರೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇಂಥದ್ದೇ ಮಾಡ್ತೀನಿ, ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದೀನಿ, ಇವು ಮಾಡ್ತೀನಿ, ಪರವಾಗಿಲ್ಲ ಅಲ್ಲ. ದುಡ್ಡು ತಿಂದರೆ ಯಾರು ಅಪ್ಪಂದು ಅಂಜಕ್ಕಿಲ್ಲ. ಅದಕ್ಕಾಗಿ ನಾನು ಈ ಥರ ಹೋಗ್ತೀನಿ, ಯಾವಾಗಲೂ ಬಂದು ಕೆಲಸಕ್ಕೆ ಹೋಗ್ತೇನೆ. ನಾನು ಯಾವಾಗ ಇಲ್ಲಿ ಉಡುಪಿಗೆ ಬಂದಿನಿ ಆವಾಗಿಂದ ಹೋಗ್ತಾನೆ ಇರ್ತೀನಿ. ಆದರೆ ಎಲ್ಲರೂ ಹೇಳ್ತಾರೆ, ನಾನು ಊರಿಗೆ ಹೋದ್ರೆ ನೋಡು ಅವಳು ಕೆಲಸಕ್ಕೆ ಹೋಗಲ್ಲ, ಏನೂ ಇಲ್ಲ, ಮನೇಲೇ ಇರ್ತಾಳೆ, ಹೇಗಿದ್ದಾಳೆ ಅಂತೇಳಿ. ಆದರೆ ನಾನು ಹೋಗ್ತೀನಿ ಅಂತೇಳಿ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗ್ಲಿಕ್ಕಾಗತ್ತಾ? ಆಗಲ್ಲ. ನಾವು ಊರಿಗೆ ಹೋದ್ರೂ ಕೇಳ್ತಾರಲ್ಲ ಎಲ್ಲರೂ, ಕೆಲಸಕ್ಕೆ ಹೋಗ್ತೀಯ ನೀನು ಅಂತಾರೆ. ಹೌದು ಅಂತೀನಿ. ಯಾವುದಂತ ಅವ್ರಿಗೆ ಕೇಳಲ್ಲ, ನಾನು ಹೇಳಲ್ಲ. ಹಾಗಾಗಿ ನಾನು ಯಾವುದೋ ಅಷ್ಟೊಂದು ತಲೆನೂ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ನನಗೆ ಬೇಜಾರಾಯಿತು ಕೆಲಸದ ವಿಚಾರವಾಗಿ.
ಅಂದರೆ ಅವರು ಒಂಥರನೇ ಇದ್ದರು ಮುಂಚೆಯಿಂದ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ ಬರ್ತಿದ್ದೆ. ಸ್ವಲ್ಪ ಈಗ ಒಂದು ಸ್ವಲ್ಪ ದಿನದಿಂದ ಅವರಷ್ಟಕ್ಕೆ ಅವರೇ ನಾವು ಹೋದಾಗ ಒಂಥರ ಮಾತಾಡೋದು ಮಾಡಲಿಕ್ಕೆ ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಇವತ್ತು ನನ್ನ ಕೆಲಸನೇ ಬೇಡ ಅಂಥೇಳಿ. ಹಾಗಾಗಿ ನಮ್ಮ ಯಜಮಾನ್ರು ಕೂಡ ಅಂದರು ಬೇಡ ಬಿಡು, ಬೇರೆ ಕಡೆ ಸಿಕ್ಕರೆ ಹೋಗೋಕ್ಕೆತ್ತಾಳಂತಂದು. ಹಾಗಾಗಿ ಬೇರೆ ಕಡೆ ಹೋದ್ರೆ ಆಯ್ತು ಅಂತ ಬಿಟ್ಟಿನಿ ಫ್ರೆಂಡ್ಸ. ಶ್ರೇಯಾ ಓದ್ತಾ ಇದ್ದಾಳು. ಹಾಗಾಗಿ ನಾಳೆಯಿಂದ ಕೂಡ ನಾನು ಮನೇಲಿ ಇರ್ತೀನಿ. ಮತ್ತು ಬೇರೆ ಸಿಕ್ಕರೆ ನಾನು ಹೋಗ್ತೇನೆ ಕೆಲಸಕ್ಕೆ. ಬೇರೆ ಸಿಕ್ಕರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಹಾಗಾಗಿ ಯಜಮಾನ್ರು ಹೋಗುವ ಅಂತಂತಂದರು. ಅದಕ್ಕಾಗಿ ಒಂದು 2 ದಿನ ಬೇಡ ಅಂತ ಹೇಳಿದ್ದಾರೆ. ಈಗ ಮತ್ತೆ ನೋಡಿ ನಾನು ಕೆಲಸಕ್ಕೆ ಹೋಗೋದಿದ್ರಲ್ಲಿ ನನ್ನ ಗಾರ್ಡನ್ ಯಾವ ಸ್ಥಿತಿ ಬಂದಿದೆ, ಹುಲ್ಲು ಸಿಕ್ಕಾಪಟ್ಟೆ ಬಂದಿದೆ. ಈ ಬೇಸಿಗೆಯಲ್ಲಿ ಹುಲ್ಲು ತೆಗಿಬೇಕು ನಾನು. ಆದರೆ ಕೆಲಸಕ್ಕೆ ಹೋಗೋದು ಬರೋದು ಮನೆ ಕೆಲಸ ಅಂತೂ ಬಿಡಲಿಕ್ಕಾಗಲ್ಲ. ಮನೆ ಕ್ಲೀನ್ ಮಾಡೋದು ಇದೇ ಇರುತ್ತೆ ಅಂತೇಳಿ ನಾನು ಹೊರಗಡೆ ಗಾರ್ಡನಿಗೆ ನೀರು ಬಿಡೋದು, ಒಳಗೆ ಹೋಗೋದು, ಬರೀ ಇದನ್ನೇ ಮಾಡ್ತಿದ್ದೆ. ಇನ್ನು ಗಾರ್ಡನ್ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾವು ಮೊದಲಿಗೆ ಗಾರ್ಡನ್ ಕ್ಲೀನ್ ಮಾಡಿ ಈಗ ನೋಡಿ ಮಧ್ಯಾಹ್ನ 2 ಗಂಟೆಗೆ ಇವತ್ತು ಬಟ್ಟೆ ತೊಳೆದಿದ್ದೀನಿ. ಬೆಳಿಗ್ಗೆ ಬೇಗ ಹೋಗಿದ್ದೆ, ಬಂದು ನೀರು ಬಿಟ್ಟೆ. ಗಾರ್ಡನ್ಗೆಲ್ಲ ನೀರು ಬಂದಿತ್ತು. ಅದಕ್ಕಾಗಿ ಈಗ ನೀರು ಹೋಗಿದೆ, ಏನು ಮಾಡಿದೆ ಗೊತ್ತಿಲ್ಲ. ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ. ಇನ್ನು ರಾತ್ರಿಗೆ ಅಡುಗೆ ಮಾಡಿದರೆ ಆಯಿತು. ಆಮೇಲೆ ಗಾರ್ಡನ್ ಕ್ಲೀನ್ ಮಾಡ್ಬೇಕಂತೇಳಿ ಬಂದಿದ್ದೇನೆ. ಮತ್ತು ಸ್ವಲ್ಪ ಟೊಮೆಟೊ ಸಸಿ ಎಲ್ಲ ಬಂದಿದ್ದಾವೆ. ಟೊಮೆಟೊ ಸಸಿ ಕೂಡ ಹಚ್ಕೋಬೇಕು. ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಇಷ್ಟ ಆದರೆ, ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತೇಳಿ ನನಗೆ ಅದು ಸಹ ಬೇಜಾರಿದೆ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ. ವಿಡಿಯೋನ ಎಷ್ಟು ಶೇರ್ ಮಾಡಿದ್ರೆ ಅಷ್ಟು ನನಗೂ ಒಳ್ಳೆಯದು ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಂತೂ ಒಂದು ಕಡೆ ಇದೆ. ಯಾವುದು ಮಾಡಿದರೂ ಕೈ ಹಿಡಿತಾ ಇಲ್ಲ ಕೆಲಸ ಅಂಥೇಳಿ. ಏನು ಮಾಡೋದು ನೋಡಿ. ಈಗ ಇಲ್ಲಿ ತೋರಿಸ್ತೇನೆ ಬನ್ನಿ. ನಾನು ಇಲ್ಲಿ ಗೊಬ್ಬರ ಹಾಕಿದ ಮೇಲೆ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಇವು ಏನಪ್ಪ ಕನಕಾಂಬರಿ ಹೂ ಇಲ್ಲಿ ಆಗಿದೆ ನೋಡಿ. 1-2 ಆಗಿದೆ. ಸಣ್ಣ ಅಲ್ಲ, ಇನ್ನು ಮೊಗ್ಗೆ ಎಲ್ಲ ಬರ್ತಾಯಿದೆ. ಚಿಕ್ಕದೆಲ್ಲ ಇದ್ರೂ ಬೇರೆ ಕಡೆ ನೆಡಬೇಕು ಫ್ರೆಂಡ್ಸ್. ಒಂದೊಂದು ಪಾಟಲ್ಲಿ ಸಸಿಗಳು ನಾನು 8-9 ಸಸಿ ಹಾಕಿದ್ದೀನಿ ಅಮ್ಮನ ಮನೆಯಿಂದ ತಂದ ಮೇಲೆ. ಈಗ ಒಂದೊಂದು ಗಿಡಗಳನ್ನ ತೆಗೆದು ನಡ್ಬೇಕು ನಾನು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅಂತೆ ಇದು ಗರ್ಗಸ ಅಂತಾರೆ. ಅಲ್ಲ, ನಾನು ಇದಕ್ಕೆ ಬೇರೆ ಹೇಳ್ತೇನೆ. ಏನು ಗೊತ್ತಾ ಫ್ರೆಂಡ್ಸ, ಅದು ಎಂಥದಂದರೆ ಅದು ಒಂದು ನ್ಯಾಚುರಲ್ ಗಿಡ. ಹೇರ್ ಡೈ ಎಲ್ಲ ಆಗುತ್ತೆ ನೋಡಿ. ಇಲ್ಲಿ ಪುದೀನ ಬಂದಿದೆ. ಹಾಗೆ ಇಲ್ಲಿ ಟೊಮೆಟೊ ಸಸಿ ನೋಡಿ ಇಷ್ಟೊಂದು ಬಂದಿದ್ದಾವೆ. ಈಗ ಇವನ್ನ ತೆಗೆದು ಹಾಕಬೇಕು. ಇಲ್ಲಿ ಗುಳ್ಳ ಗಿಡ, ಇದು ಮಣ್ಣೆಲ್ಲ ಕಟ್ ಮಾಡಿದೆ. ರೋಗ ಬಂದಿದೆ ಅಂಥೇಳಿ ಆಗಿದೆ, ಚಿಗುರು ಬಂದಿದೆ. ಇಲ್ಲಿ ಗುಳ್ಳ ಆಗ್ತಾಯಿದೆ. ಅದಕ್ಕೆ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತೇನೆ. ಇಲ್ಲಿದು ಸ್ವಲ್ಪ ಕಿತ್ತೆ ಹಾಗೆ ಕ್ಲೀನ್ ಮಾಡಬೇಕು. ಇನ್ನು ನೋಡಿ ಕೆಲಸ ಅಂತೂ ಮುಗಿಯಲ್ಲ. ಮಲ್ಲಿಗೆ ಗಿಡಗಳು ಮಗ್ಗಿ ಬಿಡ್ತಾಯಿದೆ ನೋಡಿ. ಈಗ ಚೆನ್ನಾಗಿ ನೀರೆಲ್ಲ ಬಿಟ್ಟಿದ್ದೀನಿ ಇಲ್ಲೀಗ ಫುಲ್ಲು ನೋಡಿ. ಟೈಮ 4:45 ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ. ಏನು ಮಾಡಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ನೀರಿದೆಯಪ್ಪ, ಇನ್ನೂ ಸೊಪ್ಪು ಇದೆ ನೋಡಿ. ನೀರು ಹೋಗ್ತಾಯಿದೆ. ಇಲ್ಲಿ ನೀರು ಹೋಗಲಿ. ಈಗ ಈಚೆ ಕಡೆ ಸ್ವಲ್ಪ ಇಡ್ತೇನೆ, ಹೋಗಲಿ. ನೀರು ಹೋಗ್ತಾಯಿದೆ, ಹೋಗಲಿ ಫ್ರೆಂಡ್ಸ. ನಾನು ಇದಷ್ಟೀಗ ಎಷ್ಟಾಗುತ್ತೆ ಇಲ್ಲಿ ಹುಲ್ಲು ತೆಗಿತೀನಿ. ಇಲ್ಲಿಯೇ ತೆಗಿತೇನೆ. ಇಲ್ಲಿ ಗಿಡಗಳ ಹತ್ರ ತೆಗಿಬೇಕು. ಯಾಕಂದ್ರೆ ನೀರು ಹಾಕ್ತೀಯಲ್ಲ, ಕಪ್ಪೆ ಮರಿಗಳು ತುಂಬ ಇದ್ದಾವೆ. ಇಲ್ಲಿ ತೆಗೆದು ಬಿಡ್ತೇನೆ. ಇಲ್ಲಿ ಅಥವಾ ಇಲ್ಲಿ ಗುಲಾಬಿನ ಗಿಡದಾಗ ನೋಡಿ ಎಷ್ಟು ಬಂದಿದೆ ಹುಲ್ಲು. ಇಲ್ಲೇರೆ ಒಂದು ಕಡೆ ತೆಗಿತೇನೆ. ಈಗ ತೆಗೆದ್ಮೇಲೆ ಸಿಗ್ತೇನೆ ನೋಡಿ. ಇಲ್ಲೆಲ್ಲ ಹುಲ್ಲು ತೆಗೆದ್ನಿ ಫ್ರೆಂಡ್ಸ. ಇದೆಲ್ಲ ಈಗ ಕ್ಲೀನ್ ಮಾಡಿ ಇವತ್ತೊಂದು ದಿನ ಇದು ನೆಲ ಆರಲಿ. ಕಪ್ಪಿಗಳು ಎಲ್ಲ ಹೊಕ್ಕವು. ಅದಕ್ಕಾಗಿ ಎಲ್ಲ ಗಿಡಗಳನ್ನ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಪಾಟಲ್ಲಿ ಇಲ್ಲೇ ಇಟ್ಟಿದ್ದೀನಿ ನೋಡಿ ಎಲ್ಲ ಗಿಡಗಳು. ಈಗ ಟೈಮ್ 6:30 ಆಗಿದೆ ನನಗೆ. ಹಾಗೆ ಇದ್ರ ಗಿಡ, ಕಮಲದ ಗಿಡನೂ ಇಲ್ಲಿಟ್ಟಿದ್ನೆಲ್ಲ ಟಬ್ಬಲ್ಲಿ ಹಾಕಿ. ತುಂಬ ಅಂದರೆ ತುಂಬ ಬಿಸಿಲು ಬಿಡ್ತಾಯಿದೆ ಅಂಥೇಳಿ ಇಲ್ಲಿಟ್ಟಿದ್ದೀನಿ. ಅದನ್ನು ನೋಡಿ ಇಲ್ಲಿಟ್ಟಿದ್ದೇನೆ. ಹಾಗೆ ಇಲ್ಲೊಂದು ಗುಳ್ಳ ಗಿಡ ಇಟ್ಟಿದ್ದೀನಿ. ರಸ್ತೆ ಮೇಲೆ ಆಗುತ್ತೆ, ಗಾಡಿ ಬರುತ್ತೆ ನಮ್ಮದು, ಅದನ್ನೂ ಅಲ್ಲಿ ಓದಿಡ್ತೇನೆ. ಹಾಗೆ ಇಲ್ಲಿ ನೋಡಿ ಅಲುವೇರಾದಲ್ಲಿ ಫುಲ್ ಹುಲ್ಲು ಬಂದಿತ್ತು. ಇಲ್ಲೂ ಕೂಡ ಕಿತ್ತಿದ್ದೀನಿ. ಕೂತ್ಕೊಳ್ಳೋ ಮನೆ ತಂದಿದೆ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಬೆನ್ನು ಇದೆ, ಏನು ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಕೂತು ಕೀಳ್ತೇನೆ. ಇದೊಂದಿಷ್ಟು ಕಿತ್ಕೋತೀನಿ, ಎಷ್ಟಾಗುತ್ತೆ ಇಲ್ಲಿವರೆಗೆ. ಇಲ್ಲಿ ಕೀಳ್ತಾ ಇದ್ದೆ. ಹಾಗೆ ಒಂದು ಫೋನ್ ಕಾಲ್ ಬಂತು. ಹಾಗೆ ಫೋನ್ನ ಮಾತಾಡ್ತಾ ಹೋದೆ. ಹುಲ್ಲಂತೂ ಫುಲ್ಲು ಬಂದಿದೆ. ಏನು ಮಾಡೋದು ನೋಡಿ.
ನೀರು ಬಾಳೆ ಗಿಡಕ್ಕೆ ಇಟ್ಟೀನಿ. ಇಲ್ಲಿ ತೆಗಿತೇನೆ ಹುಲ್ಲು ಕಿತ್ತು ಆಚೆ ಕಡೆ ಬಿಸಾಡ್ತಾ ಇದ್ದೀನಿ. ಈಗ ಹುಲ್ಲನ್ನು ಇದು ಎಷ್ಟಾಗುತ್ತೆ ಅಷ್ಟು ಕೀಳ್ತೀನಿ ಇವತ್ತು, ಮತ್ತು ನಾಳೆಯಿಂದ ಕಿತ್ಕೋತೇನೆ.